ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ಅಳಿಯ ಅಲ್ಲ ಮಗಳ ಗಂಡ. ಅಂದ್ರೆ ಇದರ ಅರ್ಥ ನಿಮ್ಗೆ ಗೊತ್ತಿರ್ತದೆ. ನೇರವಾಗಿ ಅಳಿಯ ಅನ್ನೋದಕ್ಕೆ ಬದಲಾಗಿ ಅಳಿಯ ಅಲ್ಲ, ಆತ ಮಗಳ ಗಂಡ ಅಂತೇಳಿ ಹೇಳೋದು. ಈ ಮಾತೇನಿದೆ ಇದು ತಮಿಳುನಾಡಿಗೆ ಈಗ ಪಕ್ಕಾ ಸೂಟ್ ಆಗ್ತದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು, DMK ಮತ್ತೆ ಈ AIDMK ಮಧ್ಯೆ ನಲುಗಿ ಹೋಗ್ಬಿಟ್ಟಿದ್ರು. ಒಂದ್ ಬಾರಿ DMK ಬರ್ತಾ ಇತ್ತು, ಓಕೆ ಇವ್ರು ಸರಿ ಇಲ್ಲ ಅಂತೇಳಿ ಹೇಳಿ ಮುಂದೆ AIDMK ಆರಿಸ್ತಾ ಇದ್ರು. ಆದ್ರೆ AIDMK ಸರಿ ಇಲ್ಲ ಅಂತ ಹೇಳಿ ಪುನಃ DMK ಬರ್ತಾ ಇದ್ರು. ಅಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಅಷ್ಟೇ, ಒಮ್ಮೆ DMK ಇನ್ನೊಮ್ಮೆ AIDMK, ಈ ರೀತಿಯಾಗಿ ಎರಡು ಪಕ್ಷಗಳ ನಡುವೆ ಅವರು ಹೊಯ್ದಾಡ್ತಾ ಇದ್ರು. ಆದ್ರೆ ಈ ಬಾರಿ ಅವರಿಗೆ ಒಂದು ಹೊಸ ಆಯ್ಕೆ ಸಿಕ್ತು, TVK. ಈ TVK ಪಕ್ಷ ನಮ್ಮನ್ನ ಉದ್ಧಾರ ಮಾಡಬಹುದು, ನಮ್ಮ ರಾಜ್ಯವನ್ನ ಅಭಿವೃದ್ಧಿ ಪಥಕ್ಕೆ ತಗೊಂಡು ಹೋಗ್ಬೋದು, ಈ ರೀತಿಯಾಗಿ ಯೋಚನೆ ಮಾಡಿ TVK ಪಕ್ಷವನ್ನ ಅವರು ಆರಿಸಿದ್ರು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ TVK ಪಕ್ಷ ಕೂಡ ಈ ಎರಡು ಪಕ್ಷಗಳಿಗಿಂತಲೂ ಭಿನ್ನವಾಗಿಲ್ಲ ಅನಿಸ್ತಾ ಇದೆ. ಅಂದ್ರೆ ನಾನು ಹೇಳಿದ್ನಲ್ಲ, ಅಳಿಯ ಅಲ್ಲ ಮಗಳ ಗಂಡ ಇವರು ಆಗ್ತಾ ಇದ್ದಾರೆ. ಹಾಗಾದ್ರೆ ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು, TVK ಪಕ್ಷ ಈಗ ಮಾಡ್ತಿರುವಂತಹ ಕೆಲಸ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಹತ್ರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡು ಜನತೆಗೆ ಈ ಎರಡು ಪಕ್ಷಗಳಿಂದಾಗಿ ರೋಸಿ ಹೋಗ್ಬಿಟ್ಟಿದ್ರು ಅನ್ಸ್ತದೆ. ಆದ್ರಿಂದಾಗಿ ಅವರು TVK ಪಕ್ಷವನ್ನ ಆರಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಇವರ ಬಳಿ ಬೇರೆ ಆಯ್ಕೆನೇ ಇರಲಿಲ್ಲ. ಹಾಗಾಗಿ ಈ ಎರಡು ಪಕ್ಷಗಳಿಗಿಂತಲೂ ಇದು ಸ್ವಲ್ಪ ಭಿನ್ನವಾಗಿದೆ. ಓರ್ವ ಸಿನಿಮಾ ನಟ ಸಿನಿಮಾದಲ್ಲಿ ತೋರಿಸಿ ಏನೆಲ್ಲ ಹೇಳಿರ್ತಾನೋ ಅಥವಾ ಏನೆಲ್ಲ ತೋರಿಸಿರ್ತಾರೋ ಆ ಸಿನಿಮಾದಲ್ಲಿ ಅದೇ ರೀತಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿಯ ಜನತೆ TVK ಪಕ್ಷವನ್ನ ಆಯ್ಕೆ ಮಾಡಿದ್ರು. ಈ ಹಿಂದೆ ಕೂಡ ಅಷ್ಟೇ, ಅವರು ಸಿನಿಮಾ ನಟರನ್ನೇ ಇಲ್ಲಿವರೆಗೆ ಆರಿಸ್ಕೊಂಡು ಬಂದಂತವ್ರು. ಎಲ್ಲಾ ಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾ ನಟರ ನಂಟನ್ನೇ ಹೊಂದಿರುವಂತಹದ್ದು. ಅದ್ರ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ, ನಿಮ್ಗೆ ತಮಿಳುನಾಡು ರಾಜಕೀಯದ ಪರಿಸ್ಥಿತಿ ಏನನ್ನೋ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಬಾರಿ ಅವರಿಗೆ ಮೂರನೇ ಆಯ್ಕೆಯಾಗಿ TVK ಪಕ್ಷ ಸಿಕ್ತು. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯಂತ ರಾಷ್ಟ್ರೀಯ ಪಕ್ಷಗಳು ಅಂತಹ ಹೆಸರನ್ನ ಮಾಡ್ತಾ ಇಲ್ಲ. ಯಾರು ಕೂಡ ತಮ್ಮ ಸ್ವಂತ ಬಲದಲ್ಲಿ ಅಲ್ಲಿ ಗೆದ್ದು ಬರುವಂತಹ ಸಾಧ್ಯತೆ ಇಲ್ಲ. ಯಾರದಾರು ಜೊತೆ ಸೇರ್ಕೊಂಡು ಅವರು ಆ ಅಲೈನ್ಸ್ ನಲ್ಲಿ ಇರ್ಬೇಕೇ ಹೊರತು ನೇರವಾಗಿ ಅವರು ಚುನಾವಣೆಯನ್ನು ಎದುರಿಸಿ ಗೆದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಇದೆ. ಇದರ ಲಾಭವನ್ನು TVK ಪಕ್ಷ ಪಡ್ಕೊಳ್ತು. TVK ಅಧಿಕಾರಕ್ಕೆ ಬಂತು. ವಿಜಯ್ ಬಹಳಷ್ಟು ಕಷ್ಟಪಟ್ಟು ಕೊನೆಗೂ ಸರ್ಕಾರ ರಚನೆ ಮಾಡಿದ್ರು, ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಹಾಗೇನೆ ಅವರು ತಾವು ಘೋಷಿಸಿರುವಂತಹ ಈ ಆಶ್ವಾಸನೆಗಳೇನಿದೆ ಅದನ್ನ ಕೂಡ ಈಡೇರಿಸುವಂತಹ ಸಮಯ ಈಗ ಬಂದಿದೆ. ಆದ್ರೆ ವಿಜಯ್ ನಿಧಾನವಾಗಿ ಇದರಿಂದ ನುಣುಚಿಕೊಡ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿ ಒಂದು ದಿನದಲ್ಲೇ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲವನ್ನ ಮಾಡಿ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ಹೋಗಿದೆ. ನಾವು ಈಗ ಈ ಸಾಲವನ್ನ ಕೂಡ ತೀರಿಸಬೇಕು, ಅದ್ರ ಜೊತೆ ಅಭಿವೃದ್ಧಿ ಕೆಲಸ, ಹಾಗೇನೆ ನಾವು ಏನೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಅದನ್ನ ಕೂಡ ಈಡೇರಿಸಬೇಕು, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನೋಡಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದೇನಿದೆ ಅದನ್ನ ಈಗ ಜಾರಿಗೆ ತಂದಿದ್ದಾರೆ. ಹಾಗೇನೆ ಸ್ತ್ರೀಯರಿಗೆ ಫ್ರೀ ಆಗಿ ಬಸ್ ಸಂಚಾರವನ್ನು ಕೂಡ ಅವ್ರು ಜಾರಿಗೆ ತರ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ, ಈ ಸರ್ಕಾರದ ಧೋರಣೆ ಬಗ್ಗೆ. ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಮಾಡಿದಂತ ಭಾಷಣದಲ್ಲಿ ಅವರು, ನನಗೆ ಎಲ್ಲಾ ಜಾತಿ ಧರ್ಮದವರು ಕೂಡ ಒಂದೇ, ಎಲ್ರನ್ನು ನಾನು ಒಂದೇ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋಗ್ತೇನೆ, ಎಲ್ಲರೂ ಸಮಾನರು, ಈ ರೀತಿಯಾಗಿ ಭಾಷಣದಲ್ಲಿ ಬಡಾಯಿಯನ್ನು ಕೊಚ್ಚಿಕೊಂಡ್ರು. ಆದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಉದಯನಿಧಿ ಸ್ಟಾಲಿನ್ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ, ಸನಾತನ ಧರ್ಮವನ್ನ ನಾವು ನಾಶಪಡಿಸಬೇಕು, ಅದಕ್ಕಾಗಿ ನಿಮ್ಮ ಸಹಕಾರವನ್ನು ಕೋರ್ತೇವೆ, ನಾವಿಬ್ರು ಸೇರಿ ಒಂದು ಯೋಜನೆಯನ್ನ ಸಿದ್ಧಪಡಿಸಬೇಕು, ಈ ರೀತಿಯಾಗಿ ಆತ ಭಾಷಣದಲ್ಲಿ ಹೇಳಿದ. ಆ ಸಂದರ್ಭದಲ್ಲಿ ಈ ಜೋಸೆಫ್ ವಿಜಯ್ ಅದನ್ನ ವಿರೋಧಿಸಲಿಲ್ಲ. ಆಗ ಎಲ್ರಿಗೂ ಒಂದು ನಿರೀಕ್ಷೆ ಇತ್ತು, ವಿಜಯ್ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡ್ಬೇಕಲ್ಲ. ಆ ಸಂದರ್ಭದಲ್ಲಾದ್ರೂ ಈ ಉದಯನಿಧಿ ಸ್ಟಾಲಿನ್ ಹೇಳಿರುವಂತಹ ಮಾತೇನಿದೆ ಅದನ್ನ ಇವರು ಖಂಡಿಸ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ತಿಳ್ಕೊಂಡಿದ್ರು. ಆದ್ರೆ ಈ ಜೋಸೆಫ್ ವಿಜಯ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಯಾವಾಗ ಈ ರೀತಿ ಆಯ್ತು, ಬಿಜೆಪಿಯವರು ಇದನ್ನ ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ದೇಶದಾದ್ಯಂತ ಎಲ್ಲರೂ ಕೂಡ ಇದನ್ನ ವಿರೋಧಿಸಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಜೋಸೆಫ್ ವಿಜಯ್ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಇದ್ರ ಜೊತೆ ಮಧುರೈ ಸೆಂಟ್ರಲ್ ಕ್ಷೇತ್ರದಿಂದ ಆರಿಸಿ ಬಂದಿರುವಂತಹ ಮುಸ್ತಾಫಾ ಅನ್ನುವ TVK MLA ಆತ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾನೆ. ನಾವು ಇಲ್ಲಿ ಅಧಿಕಾರಕ್ಕೆ ಬಂದಿರೋದೇ ಸನಾತನ ಧರ್ಮವನ್ನ ನಾಶಪಡಿಸ್ಲಿಕ್ಕೆ, ಈ ರೀತಿಯಾಗಿ ಆತ ಹೇಳಿಕೆಯನ್ನು ಕೊಟ್ಟ. ಅದಾದ್ಮೇಲೆ ಜೋಸೆಫ್ ವಿಜಯ್ ಅತ್ಯಾಪ್ತ ಅನ್ಸ್ಕೊಂಡಿರುವ ಅಧವ್ ಅರ್ಜುನ್ ಈತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟ. ಮುಸ್ತಾಫಾ ಕೊಟ್ಟಿರುವಂತಹ ಹೇಳಿಕೆ ಆ ರೀತಿ ಅಲ್ಲ, ನಾವು ಹಿಂದೂಗಳನ್ನು ವಿರೋಧಿಸೋದಿಲ್ಲ, ಆದ್ರೆ ಹಿಂದುತ್ವವನ್ನು ವಿರೋಧಿಸ್ತೇವೆ, ಈ ರೀತಿಯಾಗಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಹಿಂದೂಗಳು ಹಿಂದುತ್ವವನ್ನು ಫಾಲೋ ಮಾಡ್ತಾರೆ, ಇದನ್ನ ನಾವು ವಿರೋಧಿಸ್ತೇವೆ ಅಂತ ಹೇಳಿದ್ರೆ ಯಾರನ್ನು ವಿರೋಧಿಸ್ತಾ ಇದ್ದಾರೆ ಇವರು? ಹಿಂದೂಗಳನ್ನ ತಾನೇ ವಿರೋಧಿಸಬೇಕು. ಇವ್ರು ಹೇಳೋದೇನು ಹಾಗಾದ್ರೆ, ಸನಾತನ ಧರ್ಮವನ್ನ ನಾವು ನಾಶಪಡಿಸ್ತೇವೆ ಅಂತ ಹೇಳಿದ್ರೆ ಹಿಂದುತ್ವವನ್ನ ನಾಶಪಡಿಸ್ತೇವೆ ಅಂತ ಕೊಂಡ. ಹಿಂದುತ್ವವನ್ನ ನಾಶಪಡಿಸ್ತಾರೆ ಅಂತ ಹೇಳಿದ್ರೆ ಇವ್ರು ಯಾರನ್ನ ನಾಶಪಡಿಸಬೇಕು? ಹಿಂದೂಗಳನ್ನ ತಾನೇ ನಾಶಪಡಿಸಬೇಕು. ಇಲ್ಲಿ ಇವ್ರು ಹೇಳುವಂತ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಹಿಂದೂಗಳೇ ಬೇರೆ, ಹಿಂದುತ್ವವೇ ಬೇರೆ. ಅದೇ ರೀತಿಯಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳ್ಬೋದು, ಕ್ರಿಶ್ಚಿಯನ್ಸೇ ಬೇರೆ, ಕ್ರಿಶ್ಚಿಯಾನಿಟಿನೇ ಬೇರೆ ಅಂತ ಕೊಂಡು ಹೇಳ್ಬೋದು. ಹಾಗೇನೆ ಮುಸ್ಲಿಮರೇ ಬೇರೆ, ಇಸ್ಲಾಮೇ ಬೇರೆ ಅಂತ
ತಗೊಂಡು ಹೇಳ್ಬೋದಲ್ಲ, ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಯಾಕಂದ್ರೆ ಆ ರೀತಿ ಏನಾದ್ರು ಹೇಳಲಿಕ್ಕೆ ಹೊರಟ್ರೆ ಸಮಸ್ಯೆ ಉಂಟಾಗ್ತದೆ. ಹಿಂದೂಗಳ ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು, ಯಾರು ಬೇಕಾದ್ರೂ ಬೀದಿಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿಬಹುದು, ಆದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಈ ರೀತಿಯಾದ ನಂಬಿಕೆ ಇವರೆಲ್ಲರಿಗೂ ಇದೆ. ಆದ್ರಿಂದಾಗಿ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಿಂದೂಗಳು ಯಾರ ಮೇಲೂ ಕೂಡ ತಮ್ಮ ಹಿಂದುತ್ವವನ್ನ ಹೇರ್ಲಿಕ್ಕೆ ಹೋಗೋದಿಲ್ಲ. ಹಿಂದುತ್ವದಿಂದಾಗಿ ಯಾರಿಗೂ ಕೂಡ ಇಲ್ಲಿವರೆಗೆ ಎಲ್ಲಿಯೂ ಕೂಡ ಸಮಸ್ಯೆ ಉಂಟಾಗಿಲ್ಲ. ಯಾಕಂದ್ರೆ ಹಿಂದೂಗಳು ಬೇರೆ ಬೇರೆ ದೇಶಕ್ಕೆ ಕತ್ತಿಯನ್ನು ಹಿಡ್ಕೊಂಡು ಅಥವಾ ಕೈಯಲ್ಲಿ ಭಗವದ್ಗೀತೆಯನ್ನು ಹಿಡ್ಕೊಂಡು ನೀವು ಭಗವದ್ಗೀತೆಯನ್ನು ಒಪ್ಪಿ ಇಲ್ಲ ಸಾಯಿರಿ, ಈ ರೀತಿಯಾಗಿ ಯಾರನ್ನು ಕೂಡ ಹೆದರಿಸಿ ಹಿಂದೂಗಳನ್ನಾಗಿ ಅವ್ರನ್ನ ಯಾರನ್ನು ಕೂಡ ಮತಾಂತರ ಮಾಡುವಂತಹ ಪ್ರಯತ್ನ ಇಲ್ಲಿವರೆಗೂ ನಡೆದೇ ಇಲ್ಲ. ಅದನ್ನು ಕೂಡ ಇವರು ಅರ್ಥ ಮಾಡ್ಕೋಬೇಕು. ಆದ್ರೆ ಅದಕ್ಕೆ ಬದಲಾಗಿ ನಮ್ಮ ದೇಶಕ್ಕೆ ಬಂದಂತಹ ಉಳಿದಂತಹ ಧರ್ಮಗಳು ಯಾವ್ದೆಲ್ಲ ಇದೆ, ಅವರೆಲ್ಲರೂ ಕೂಡ ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಇನ್ನೊಂದು ಪುಸ್ತಕವನ್ನ ಹಿಡ್ಕೊಂಡು ಇದನ್ನ ಫಾಲೋ ಮಾಡು ಇಲ್ಲ ಸಾಯಿ, ಈ ರೀತಿಯಾಗಿ ಹೆದರಿಸಿ ಮತಾಂತರವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಆಮಿಷಗಳನ್ನು ಒಡ್ಡಿ ಅವ್ರನ್ನ ತಮ್ಮ ಮತಕ್ಕೆ ಮತಾಂತರ ಮಾಡಿಸಿದ್ದಾರೆ. ಕೆಲವರಿಗೆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ದಾರೆ, ಕೆಲವರಿಗೆ ಮನೆ ಕಟ್ಸಿಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಕೆಲವರಿಗೆ ನಿಮ್ಗೆ ಏನಾದ್ರೂ ಕಾಯಿಲೆ ಇದ್ರೆ ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಾಯಿಲೆ ಗುಣ ಆಗ್ತದೆ ಅಂತೇಳಿ ಹೇಳ್ತಾರೆ. ಹಾಗೇನೆ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಹಾಗೇನೆ ಅವರ ಬ್ರೈನ್ ವಾಶ್ ಕೂಡ ಮಾಡಿ ಕೊನೆಗೆ ತಮ್ಮ ಮತಕ್ಕೆ ಅವ್ರನ್ನ ಮತಾಂತರ ಮಾಡಿಸ್ತಾರೆ. ಈ ರೀತಿಯಾಗಿ ಮತಾಂತರ ನೋಡ್ಕೊಂಡು ಬರ್ತಾ ಇದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗೇನೆ ಕೆಲವರು ಆ ಧರ್ಮದಲ್ಲಿರುವಂತ ಕೆಲವೊಂದು ಒಳ್ಳೆ ವಿಚಾರಗಳನ್ನ ಒಪ್ಕೊಂಡು ಮತಾಂತರ ಕೂಡ ಆಗಿದ್ದಾರೆ. ಅದನ್ನ ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬನೇ ಒಬ್ಬ ಹಿಂದೂ ತನ್ನ ಧರ್ಮಕ್ಕೆ ನೀನು ಮತಾಂತರ ಆದ್ರೆ ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳ್ಕೊಂಡು ಆಮಿಷ ಒಡ್ಡಿ ಇಲ್ಲಿವರೆಗೂ ಕೂಡ ಒಬ್ಬರನ್ನು ಕೂಡ ಮತಾಂತರ ಮಾಡಿದಂತಹ ಉದಾಹರಣೆ ನಾನಂತೂ ಕೇಳಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದಲ್ಲದೇನೆ ಹಿಂದೂ ಧರ್ಮ ಯಾವತ್ತೂ ಕೂಡ ಮತಾಂತರಕ್ಕೆ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಒಂದ್ ವೇಳೆ ಇವ್ರ ತರನೇ ಹಿಂದೂ ಧರ್ಮದವರು ಬೇರೆ ಧರ್ಮದವ್ರನ್ನ ಮತಾಂತರ ಮಾಡ್ಕೊಂಡು ಹೋಗೋದಾಗಿದ್ದಿದ್ರೆ ನನಗನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಡೀ ವಿಶ್ವವೇ ಇವತ್ತು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಹಿಂದೂ ಧರ್ಮ ಅಥವಾ ಈ ಸನಾತನ ಧರ್ಮಕ್ಕೆ 5-6 ಸಾವಿರ ವರ್ಷಗಳ ಇತಿಹಾಸ ಇದೆ. ಉಳಿದಂತಹ ಈ ಧರ್ಮಗಳೆಲ್ಲದು ಹುಟ್ಟಿರೋದು ಯಾವಾಗ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಇಷ್ಟೊಂದು ಇತಿಹಾಸ ಇರುವಂತಹ ಒಂದು ಧರ್ಮ ಕೇವಲ ಭಾರತ ದೇಶಕ್ಕೆ ಸೀಮಿತವಾಗಿದೆ ಅಂತ ಹೇಳಿದ್ರೆ ನಾವು ಎಷ್ಟು ಸಹಿಷ್ಣುಗಳು ಅನ್ನೋದನ್ನು ಇವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ನಾವು ಹಿಂದೂಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹಿಂದುತ್ವವನ್ನ ನಾವು ಎರಾಡಿಕೇಟ್ ಮಾಡ್ತೇವೆ ಅಥವಾ ಸನಾತನ ಧರ್ಮವನ್ನ ನಾವು ಎರಾಡಿಕೇಟ್ ಮಾಡ್ತೇವೆ. ಈ ರೀತಿಯಾಗಿ ಅವರು ವಿಭಜಿಸಿ ಹೇಳ್ತಾರೆ. ಜಾತಿ ವ್ಯವಸ್ಥೆ ಇದೆ, ಓಕೆ, ಜಾತಿ ವ್ಯವಸ್ಥೆಯನ್ನ ನಾವು ಹೋಗಲಾಡಿಸ್ತೇವೆ ಅಂತ ಹೇಳ್ಬೋದು. ಆ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಇವರು ಮೊದಲು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಈ ರಿಸರ್ವೇಶನ್ ಏನಿದೆ ಅದನ್ನ ತೆಗೆದು ಹಾಕಬೇಕು. ಅದನ್ನ ತೆಗೆದು ಹಾಕುವಂತಹ ಧೈರ್ಯ ಇವ್ರು ಯಾರಿಗಾದ್ರೂ ಇದೆಯಾ? ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಇವರಿಗೂ ಕೂಡ ಜಾತಿ ವ್ಯವಸ್ಥೆ ಬೇಕು. ನೋಡಿ, ನಾನು ನಿಮ್ಗೆ ಇಷ್ಟು ರಿಸರ್ವೇಶನ್ ಕೊಟ್ಟಿದ್ದೇನೆ, ಹಾಗಾಗಿ ನೀವು ನಮ್ಗೆ ವೋಟ್ ಹಾಕಿ ಅಂತೇಳಿ ಹೇಳ್ಬೋದು. ಅಥವಾ ಇಲೆಕ್ಷನ್ ಸಂದರ್ಭದಲ್ಲಿ ನಿಮ್ಮ ಜಾತಿಯನ್ನ ನಾವು ಹಿಂದುಳಿದ ಜಾತಿ ಸೇರಿಸಿ ಆ ಮೂಲಕ ನಿಮ್ಗೆ ರಿಸರ್ವೇಶನ್ ಕೊಡಿಸ್ತೇವೆ ಅಂತ ಹೇಳಿ ಅವರಿಂದ ಓಟನ್ನ ಪಡಿಬೇಕಲ್ಲ. ಅದಕ್ಕಾಗಿ ಇವ್ರಿಗೆ ಜಾತಿ ವ್ಯವಸ್ಥೆ ಬೇಕು. ಆದ್ರೆ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ನಾವು ಅಳಿಸಿ ಹಾಕ್ತೇವೆ, ಜಾತಿ ವ್ಯವಸ್ಥೆ ಸರಿಯಲ್ಲ, ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ಜಾತಿ ವ್ಯವಸ್ಥೆಯನ್ನು ಯಾವ ರೀತಿ ಅಳಿಸಿ ಹಾಕಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇವರ ಹತ್ರ ಯಾವುದೇ ರೀತಿಯಾದ ಉತ್ತರ ಇಲ್ಲ. ಅದೇನೇ ಇರಲಿ, ತಮಿಳುನಾಡಿನ ವಿಷಯಕ್ಕೆ ಪುನಃ ಬರೋದಾದ್ರೆ, ಇಲ್ಲಿ ಟಿವಿಕೆ ಪಕ್ಷ ಏನಿದೆ ಇದು ಡಿಎಂಕೆ ಪಕ್ಷದ ಹಾದಿಯನ್ನ ಹಿಡಿತಾ ಇದೆ. ಡಿಎಂಕೆಗೂ ಮತ್ತು ಇವರಿಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ ಅನ್ನೋದು ಅವ್ರು ಕೊಡ್ತಾ ಇರುವಂತ ಹೇಳಿಕೆ, ಅವ್ರು ಅನುಸರಿಸ್ತಾ ಇರುವಂತಹ ರೀತಿ, ಇದೆಲ್ಲದನ್ನು ನೋಡಿದ್ರೆ ಗೊತ್ತಾಗ್ತದೆ. ಈ ಹಿಂದೆ ಡಿಎಂಕೆ ಏನೆಲ್ಲ ಮಾಡ್ಕೊಂಡು ಬರ್ತಾ ಇದೆಯೋ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೋಸೆಫ್ ವಿಜಯ್ ಕೂಡ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡುವಂತಹ ವ್ಯಕ್ತಿ. ಅದೇನಿರಲಿ, ಅದು ಅವರಿಗೆ ಸಂಬಂಧಪಟ್ಟಂತದ್ದು. ಆದ್ರೆ ಈತ ತನ್ನ ಪಕ್ಷದವರು ಕೊಡುವಂತಹ ಈ ಒಂದು ಹೇಳಿಕೆ ಏನಿದೆ ಇದನ್ನ ಅಟ್ಲೀಸ್ಟ್ ವಿರೋಧಿಸಬೇಕಿತ್ತು, ಆತನಿಂದ ಕ್ಷಮಾಪಣೆಯನ್ನು ಕೇಳಿಸ್ಬೇಕಿತ್ತು. ಆದ್ರೆ ಜೋಸೆಫ್ ವಿಜಯ್ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ. ಅಂದ್ರೆ ಜೋಸೆಫ್ ವಿಜಯ್ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಇವರು ಹೇಳ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇರುವಂತಹ ವಿಷಯ. ಇನ್ನು ತಮಿಳುನಾಡಿನ ಅಭಿವೃದ್ಧಿ ವಿಷಯಕ್ಕೆ ಬರೋದಾದ್ರೆ, ಖಂಡಿತವಾಗಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಹೊಂದುವಂತಹ ಸಾಧ್ಯತೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈತ ಅನೌನ್ಸ್ ಮಾಡಿರುವಂತಹ ಈ ಆಶ್ವಾಸನೆಗಳೇನಿದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ವರ್ಷಕ್ಕೆ ಇವರಿಗೆ 1.2 lakh crore ಹಣ ಬೇಕಾಗ್ತದೆ. ಈ ಹಣವನ್ನು ಹೊಂದಿಸೋದೇ ಇವರಿಗೆ ಬಹಳಷ್ಟು ಕಷ್ಟ ಉಂಟಾಗ್ತದೆ. ಆದ್ರಿಂದಾಗಿ ಅಭಿವೃದ್ಧಿ ಬಗ್ಗೆ ಅಲ್ಲಿಯ ಜನತೆ ಮರೆತು ಬಿಡೋದು ಒಳ್ಳೆದು. ಕರ್ನಾಟಕದಲ್ಲಿ ಏನ್ ನಡೀತಾ ಇದೆಯೋ ಅದೇ ಅಲ್ಲಿ ಕೂಡ ನಡೀತದೆ. ಆದ್ರೆ ಈ ಎಲ್ಲ ವಿಷಯಗಳ ನಡುವೆ ಅಣ್ಣಾಮಲೈಯವರಿಗೆ ಮುಂದಿನ ದಿನಗಳಲ್ಲಿ ಒಂದು ಉಜ್ವಲವಾದಂತಹ ಭವಿಷ್ಯ ತಮಿಳುನಾಡಿನಲ್ಲಿ ಪುನಃ ಕಾಣಿಸ್ಕೊಳ್ತಾ ಇದೆ. ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಸೋತು ಸುಣ್ಣ ಆಗೋಗಿದೆ. ಕೇವಲ ಒಬ್ಬನೇ ಒಬ್ಬ ಅಭ್ಯರ್ಥಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಕಳೆದ ಬಾರಿ 4 ಜನ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದ್ರೆ, ಈ ಬಾರಿ ಓರ್ವ ವ್ಯಕ್ತಿ ಮಾತ್ರ ಇವರ ಬಿಜೆಪಿ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ಪಕ್ಷಗಳು ನಡ್ಕೊಳ್ತಾ ಇರುವಂತಹ ರೀತಿ, ಹಾಗೇನೆ ಬಿಜೆಪಿಯಲ್ಲಿ ಮಕಾಡೆ ಮಲಗಿರೋದ್ರಿಂದ ಪುನಃ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಸಾರಥ್ಯವನ್ನು ವಹಿಸುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಸುದ್ದಿಗಳು ಎಲ್ಲೆಡೆಯಿಂದ ಹರಿದಾಡ್ತಾ ಇದೆ. ಅಲ್ಲಿಗ ಸದ್ಯಕ್ಕೆ ಬಿಜೆಪಿ ಅಧ್ಯಕ್ಷರಾಗಿ
ನಾಯನಾರ್ ನಾಗೇಂದ್ರ ಅವರು ಮುಂದುವರಿತಾ ಇದ್ದಾರೆ. ಅವರು ಈ ಚುನಾವಣೆಯಲ್ಲಿ ಕೂಡ ಸೋತಿದ್ದಾರೆ. ಆದ್ರೆ ಇವರು ತಗೊಂಡಂತ ಕೆಲವೊಂದು ನಿರ್ಣಯಗಳ ವಿರುದ್ಧವಾಗಿ ಅಲ್ಲಿಯ ಬಿಜೆಪಿ ಪಕ್ಷದವರು ಈಗ ಮಾತಾಡ್ಲಿ ಶುರು ಮಾಡಿದ್ದಾರೆ. ನಾಯನಾರ್ ನಾಗೇಂದ್ರ ಅವರಿಂದಾಗಿಯೇ ನಾವು ಸೋತ್ವಿ ಅಂತ ಕೂಡ ಮಾತಾಡ್ಲಿ ಶುರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಬಿಜೆಪಿ ಗೆದ್ದಿರುವಂತಹ ಕ್ಷೇತ್ರಗಳನ್ನು ಕೂಡ ಎಐಡಿಎಂಕೆಗೆ ಬಿಟ್ಟು ಕೊಟ್ಟಿದ್ರು ಈ ಚುನಾವಣೆಯಲ್ಲಿ. ಅಟ್ಲೀಸ್ಟ್ ಅಲ್ಲಿ ಅವ್ರು ಏನಾದ್ರು ಗೆದ್ದು ಬಂದ್ರೆ ಕೇಳಿದ್ರೆ ಅಲ್ಲಿ ಕೂಡ ಅವ್ರು ಗೆದ್ದು ಬಂದಿಲ್ಲ. ಒಂದ್ ವೇಳೆ ಬಿಜೆಪಿಯ ಹಾಲಿ MLA ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಆ ಕ್ಷೇತ್ರದಿಂದ ಅವರು ಪುನರ್ ಆಯ್ಕೆ ಆಗುವಂತ ಸಾಧ್ಯತೆಗಳಿತ್ತು. ಆದ್ರೆ ಅದಕ್ಕೆ ಕೂಡ ಕಲ್ಲು ಹಾಕಿರೋದು ಇದೇ ನಾಯನಾರ್ ನಾಗೇಂದ್ರ. ಇವರು ಎಐಡಿಎಂಕೆ ಜೊತೆಗೆ ಸೇರ್ಕೊಂಡು, ಹಾಗೇನೆ ಅಮಿತ್ ಶಾ ಅವರು ಕೂಡ ಇವರಿಬ್ರು ಏನ್ ಹೇಳಿದಾರೆ ಎಲ್ಲದಕ್ಕೂ ಅಸ್ತು ಅಸ್ತು ಅಂತ ಹೋದ್ರು. ಆದ್ರಿಂದಾಗಿ ಬಿಜೆಪಿಯಲ್ಲಿ ಮಕಾಡೆ ಮಲಗಿಬಿಟ್ಟಿದೆ. ಈಗ ಮಕಾಡೆ ಮಲಗಿರುವಂತಹ ಈ ಬಿಜೆಪಿ ಪಕ್ಷವನ್ನ ಪುನಃ ಎತ್ತಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅಣ್ಣಾಮಲೈ ಅವರೇ ಬೇಕಾಗ್ತದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ಅಣ್ಣಾಮಲೈ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದಲ್ಲೇ ಅಣ್ಣಾಮಲೈ ಅವರಿಗೆ ಪುನಃ ತಮಿಳುನಾಡಿನ ಸಾರಥ್ಯವನ್ನು ವಹಿಸುವಂತ ಸಾಧ್ಯತೆ ಇದೆ. ಈ ಬಾರಿ ಅಣ್ಣಾಮಲೈ ಅವರಿಗೆ ಫ್ರೀ ಹ್ಯಾಂಡ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಎಐಡಿಎಂಕೆ ಪುನಃ ಇನ್ನೊಂದು ಹೋಳಾಗಿ ಹೋಗಿದೆ. ಆದ್ರಿಂದಾಗಿ ಎಐಡಿಎಂಕೆ ಮುಂದಿನ ದಿನಗಳಲ್ಲಿ ಅಪ್ರಸ್ತುತ ಅನ್ಸ್ಕೊಳ್ತದೆ ತಮಿಳುನಾಡಿನಲ್ಲಿ. ಆದ್ರಿಂದ ಆ ಜಾಗವನ್ನು ತುಂಬಲಿಕ್ಕೆ ಬಿಜೆಪಿಗೆ ಒಂದು ಅದ್ಭುತವಾದಂತಹ ಅವಕಾಶ ಈ ಬಾರಿ ಸಿಗ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಇರುವಂತಹ ವರ್ಚಸ್ಸನ್ನ ಬಿಜೆಪಿ ಪಕ್ಷ ಈ ಬಾರಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಅಲ್ಲಿ ಒಂದಿಷ್ಟು ವೋಟ್ಗಳು ಸಿಗ್ತದೆ. ಅದೇ ರೀತಿಯಲ್ಲಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಇವರು ಗೆಲುವನ್ನ ಸಾಧಿಸುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಣ್ಣಾಮಲೈ ಅವರು ಕೂಡ ಫೀಲ್ಡ್ ಇಳಿದಿದ್ದಾರೆ. ಈ ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡ್ತೇನೆ ಅಂತಕೊಂಡು ಈ ಹೇಳಿಕೆಗಳನ್ನೆಲ್ಲ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಅಣ್ಣಾಮಲೈ ಕೂಡ ಅದನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ. ಅದೇ ರೀತಿಯಲ್ಲಿ ತಮಿಳುನಾಡಿನ ಜನತೆಯನ್ನು ಕೂಡ ಎಚ್ಚರಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಆ ಮೂಲಕ ಎಲ್ಲೋ ಒಂದು ಕಡೆ ಅಣ್ಣಾಮಲೈ ಅವರು ಪುನಃ ಫೀಲ್ಡ್ ಇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು ಅಟ್ಲೀಸ್ಟ್ 1-2 ತಿಂಗಳ ಮಟ್ಟಿಗೆ ಕಾಯ್ಬೇಕಾಗಿ ಬರ್ತದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಕೆಲವೊಮ್ಮೆ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಬಹಳಷ್ಟು ಸಮಯವನ್ನು ತಗೊಳ್ತಾರೆ. ಆದ್ರಿಂದ 1-2 ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ. ಯಾವುದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸ್ತದೆ? ತಮಿಳುನಾಡಿನಲ್ಲಿರುವಂತಹ ಕೆಲವು ಕುನ್ನಿಗಳು ಬೊಗಳ್ತಾ ಇದಾವಲ್ಲ, ನಾವು ಸನಾತನ ಧರ್ಮವನ್ನ ನಾಶಪಡಿಸ್ತೇವೆ ಅಂತಕೊಂಡು ಅವ್ರ ಕೈಲಿ ಸಾಧ್ಯ ಆಗ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.